ಹಾಯ್ ಹಲೋ ನಮಸ್ಕಾರ ರೀ. ನಾನು ಸುಮಾ ಕುರ್ಕಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೆಹಂದಿ ಆ್ಯಂಡ್ ಆರ್ಟ್ ಗ್ಯಾಲರಿ. ನಾನು ಇವತ್ತಿನ ವಿಡಿಯೋದೊಳಗೆ ಇಲ್ಲಿ ತೋರಿಸಿರುವಂಥ ಡಿಸೈನ್ ನಾನು ಯಾವ ರೀತಿ ಹಾಕ್ತೀನಿ ಅಂತ ನಿಮ್ಗೆ ಕೂಡ ತೋರಿಸ್ತೀನಿ. ನಾನಿಲ್ಲಿ ಮೊದಲನೇದಾಗಿ ಸೀರೆನ ಉಲ್ಟಾ ಮಾಡಿ ಇಟ್ಕೊಂಡಿರ್ತೀನಿ. ಸಹಜವಾಗಿ ಕ್ರೋಶಾ ಡಿಸೈನ್ ಹಾಕೋದುವಾಗ ನಾನು ಉಲ್ಟಾನೇ ಇಟ್ಕೊಂಡಿರ್ತೀನಿ. ಹಾಗೆ ನಾನಿಲ್ಲಿ 150 ಸ್ಟ್ಯಾಂಡ್ಸ್ ಥ್ರೆಡನ್ನು ತೊಗೊಂಡಿದ್ದೀನಿ. ಜೊತೆಗೆ ಅದನ್ನು ಐರನ್ ಕೂಡ ಮಾಡಿ ಇಟ್ಕೊಂಡೀನಿ. ಸೊ ಐರನ್ ಮಾಡೋ ಉದ್ದೇಶ ಏನಂದರೆ ನಾವು ಹಾಕಿರುವಂಥ ಕುಚ್ಚು ತುಂಬ ಫಿನಿಶಿಂಗಾಗಿ ನೀಟಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಅದನ್ನು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ತುದಿ ಟಿಪ್ಪನ್ನು ಸಹ ಗಮ್ಮಿಂದ ಅಂಟಿಸ್ಕೊಂಡಿದ್ದೀನಿ ಈ ರೀತಿಯಾಗಿ. ನಾನು ಅದೇ ರೀತಿಯಾಗಿ ಈ ಕುಚ್ಚಲ್ಲಿ ಈ ಥರ ಬೀಡ್ಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಈ ಬೀಡ್ಸು ಕುಚ್ಚಿನ ಮಧ್ಯೆ ಬರುತ್ತೆ. ಸೊ ಹಾಗಾಗಿ ನಾವು ಬೇರೆ ರೌಂಡ್ ಬೀಡ್ಸ್ ಯಾವುದಾದ್ರೂ ಬೇಕಾದರೂ ತೊಗೋಬೋದು. ಸೊ ನಾನಿಲ್ಲಿ ಈ ಥರ ಇರೋ ಗೋಲ್ಡ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಥ್ರೆಡ್ ನಾನಿಲ್ಲಿ ಕ್ರೋಶಾ ನೀಡಲ್ನ ತೊಗೊಂಡಿದ್ದೀನಿ. ಇದು 14 ನಂಬರ್, ಇಲ್ಲಾಂದರೆ ನಾವು 10 ನಂಬರು ಸಹ ತೊಗೋಬೋದು. ಇದೇ ನಂಬರ್ ಅಂತೇನಿಲ್ಲ. ಬಟ್ 24 ನಂಬರ್ ನೀಡಲ್ ಅದು ಸ್ವಲ್ಪ ಮುಂದುಗಡೆ ಇರುವಂಥ ಸೂಜಿ ತೆಳು ಇರ್ತದೆ. ಸೊ ಹಾಗಾಗಿ ನೀವು ಯೂಸ್ ಮಾಡೋದಾದ್ರೆ 14 ಇಲ್ಲ 10 ಯೂಸ್ ಮಾಡಿ. ಆ್ಯಂಡ್ ಅದೇ ನೀಡಲಿಂದ ನಾನು ಸಾರಿಗೆ ಹೋಲ್ನ ಮಾಡ್ಕೋತಿದ್ದೀನಿ. ಈ ನೀಡಲಿಂದನೇ ಯಾಕೆ ಮಾಡ್ಕೋತೇವೆ ಅಂದರೆ 150 ಸ್ಟ್ಯಾಂಡ್ಸ್ ತೊಗೊಳೋದ್ರಿಂದ ಅದರಲ್ಲಿ ಪಾಸ್ ಆಗಬೇಕು, ಆ ಥ್ರೆಡ್ಡು ಸೀರೆ ಒಳಗಡೆ ಪಾಸ್ ಆಗಬೇಕು ಅಂದರೆ ಈ ನೀಡಲ್ ಬೇಕೇ ಬೇಕು. ಸೊ ನಾನು ಇಲ್ಲಿ ಸೀರೆ ಒಳಗಡೆ ಈ ರೀತಿಯಾಗಿ ಥ್ರೆಡ್ನ ಹಾಕ್ತೀನಿ. ಸೊ ಬಾರ್ಡ್ರ್ ಜರಿ ಇರೋದ್ರಿಂದ ಬಾರ್ಡ್ರ್ ಇರುವಂಥ ಜಾಗದಲ್ಲಿ ಸ್ವಲ್ಪ ಹೋಗೋಕ್ಕೆ ಆಗುತ್ತಷ್ಟೇ. ಅದು ಬಿಟ್ಟರೆ ನೆಕ್ಸ್ಟ್ ತುಂಬ ನೀಟಾಗಿ ಸರಳವಾಗಿ ಹೋಗುತ್ತೆ. ಸೊ ಈ ರೀತಿಯಾಗಿ ಕೊಚ್ಚನ್ನು ಹಾಕ್ಬೋದು. ಇಷ್ಟಾದಮೇಲೆ ನಮಗೆ ಎಷ್ಟು ಸೈಜಲ್ಲಿ ಕುಚ್ಚು ಬೇಕೋ ಅಷ್ಟನ್ನು ನಾವು ಥ್ರೆಡ್ನ ಇಟ್ಕೋಬೇಕು. ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಥ್ರೆಡ್ ಪಾಸಾಗಿ ಹೋಗಿದೆ ಅಂತ. ಇದನ್ನು ನೀಟಾಗಿ ಇಟ್ಕೊಂಡು ಇಲ್ಲಿ ನಾನು ಜರಿ ದಾರನ ಯೂಸ್ ಮಾಡ್ತೀನಿ. ಒಂದು ಸಣ್ಣ ಸೂಜಿಯಿಂದ ಜರಿ ದಾರದಿಂದ ನಾಟ್ನ ಹಾಕ್ತೀನಿ. ನಾನಿಲ್ಲಿ ಜರಿ ಥ್ರೆಡ್ದಿಂದ 3 ರಿಂದ 4 ಸರಿ ನಾಟ್ನ ಹಾಕ್ತೀನಿ. ಸೊ ಈ ರೀತಿಯಾಗಿ ಇಟ್ಕೊಂಡು ನೀವು ನೋಡ್ತಿರ್ಬೋದು, 1 ಮತ್ತು 2ನೇದ್ದು ಮತ್ತು 3 ಈ ರೀತಿ ಹಾಕ್ಕೊಂಡು ಕುಚ್ಚಿನ ಮಧ್ಯಭಾಗಕ್ಕೆ ನಾನು ಹೊಳ್ಳಿ ಸೂಜಿನ ಕುಚ್ಚೊಳಗಡೆ ಈ ರೀತಿಯಾಗಿ ಹಾಕೋತೀನಿ. ಈ ರೀತಿ ಹಾಕೋದ್ರಿಂದ ಫುಲ್ ನೀಟಾಗಿ ಆ ಜರಿ ಕಾಣಿಸುತ್ತೆ. ಆಮೇಲೆ ನೀಟಾಗಿ ಅದು ಕೂಡುತ್ತೆ ಕೂಡ. ಸೊ ನೀವು ನೋಡ್ತಿರ್ಬೋದು ಫ್ರಂಟ್ ಸೈಡ್ ಎಷ್ಟು ನೀಟಾಗಿ ಅಟ್ರಾಕ್ಟಿವ್ ಆಗಿ ಆ ಕುಚ್ಚು ಕಾಣುತ್ತೆ. ಆ ಥ್ರೆಡ್ ಹಾಕಿರೋ ಜಾಗದಲ್ಲೂ ಸಹ ಎಷ್ಟು ನೀಟಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಎಲ್ಲೂ ಗಜಿಬಿಜಿ ಹಾಕೋಂಗಿಲ್ಲ ಈ ರೀತಿ ಹಾಕೋದ್ರಿಂದ. ಸೊ ನಾವು ಸಾರಿ ಉಟ್ಟಾಗೂ ಸಹ ಅದು ಫಿನಿಶಿಂಗ್ ನೀಟಾಗಿ ಕಾಣಿಸ್ತು ಅಂದರೆ ನಾವು ಆ ಸೀರೆ ಕುಚ್ಚು ಸಹ ನೋಡಿದವರಿಗೆ ಏನು ಚೆನ್ನಾಗಿದೆ ಅಲ್ವಾ ಇದು ಅಂತ ಕಾಣಿಸುತ್ತೆ. ಸೊ ಒಂದು ಬೇಬಿ ಕುಚ್ಚಾದರೂ ಸಹ ಇದೇ ರೀತಿಯಾಗಿ ಹಾಕಿ ಅದು ತುಂಬ ಅಟ್ರಾಕ್ಟಿವ್ ಆಗಿ ನೀಟಾಗಿ ಫಿನಿಶಿಂಗ್ ಕೂಡ ನೀಟಾಗಿ ಕಾಣಿಸ್ತಿದೆ.
ನಾನಿಲ್ಲಿ ಸೀರೆ ಕುಚ್ಚಿನ ಮಧ್ಯಭಾಗದಲ್ಲಿ ಬೀಡ್ಸನ್ನು ಇನ್ಸರ್ಟ್ ಮಾಡ್ತೀನಿ, ಸೇರಿಸ್ತೀನಿ. ಸೊ ಮಧ್ಯ ಒಂದೆರಡು ಎಳೆನ ತಗೋತೀನಿ. ಕುಚ್ಚಿನ ಮಧ್ಯ ನಡುವಿನ ಭಾಗಕ್ಕೆ 2 ಎಳೆನ ತಗೊಂಡು ಅದಕ್ಕೆ ಬೀಡ್ಸನ್ನು ಹಾಕ್ತೀನಿ. ಬೀಡ್ಸನ್ನು ಹಾಕಿ ಆ ಥ್ರೆಡ್ಡಿಂದ ಆ ಬೀಡ್ಸ್ನ ಕವರ್ ಮಾಡ್ತೀನಿ. ಆ ಬೀಡ್ಸನ್ನು ಕವರ್ ಮಾಡೋದ್ರಿಂದ ಅದು ಈ ರೀತಿಯಾಗಿ ಲುಕ್ ಬರುತ್ತೆ. ಈ ರೀತಿ ಕವರ್ ಮಾಡಿಕೊಂಡು ನೆಕ್ಸ್ಟ್ ಜರಿ ಥ್ರೆಡ್ಡಿಂದ ಮತ್ತೆ ನಾನು ನಾಟ್ನ ಹಾಕ್ಕೊಳ್ತೀನಿ. ನಾಟ್ನ ನಾವು 3ರಿಂದ 4 ಹಾಕ್ಬೋದು. ಬಟ್ ನಾನಿಲ್ಲಿ 3 ನಾಟ್ನ ಹಾಕ್ಕೊಂಡು ಮತ್ತೆ ಜರಿನ ನಡುವೆ ಹಾಕ್ತೀನಿ. ಸೊ ಕೆಲವೊಬ್ರು 5ರವರೆಗೂ ಹಾಕ್ತಾರೆ. ಹಾಕುವಾಗ ಒಂದ್ರ ಮೇಲೆ ಒಂದು ಹಾಕಿಬಿಡಿ. ಸರಿಯಾಗಿ ಒಂದಾದ್ಮೇಲೆ ಒಂದು ಕೆಳಗಡೆ ಹಾಕ್ತಾ ಹೋದರೆ ಅದು ನೀಟಾಗಿ 1 ಬೈ 1 ಬರುತ್ತೆ. ಸೊ ಅದನ್ನು ಹಾಕುವಾಗ ನೋಡ್ಕೊಂಡು ಹಾಕಿ ಚೂರು. ಇದಾದಮೇಲೆ ನಾನು ಬೆರಳಿನ ಸಹಾಯದಿಂದ ನಮಗೆ ಎಷ್ಟು ಕುಚ್ಚು ಬೇಕೋ ಅಷ್ಟು ಉದ್ದಕ್ಕೆ ಕಟ್ ಮಾಡ್ಕೋತೀನಿ. ಆ ಸೀಸರ್ ಕೂಡ ಅಷ್ಟೇ ಶಾರ್ಪ್ ಆಗಿದ್ದರೆ ಒಂದೇ ಸರಿ ನೀಟಾಗಿ ಕಟ್ ಆಗುತ್ತೆ. ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ. ನೀವಿಲ್ಲಿ ನೋಡ್ಬೋದು ಕುಚ್ಚು ಎಷ್ಟು ನೀಟಾಗಿ ಬಂದಿದೆ ಅಂತ. ಅಷ್ಟೇ ಅಲ್ಲ, ಜರಿ ಕೂಡ ನೀಟಾಗಿ ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ತುಂಬ ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದಿರುತ್ತೆ. ಸೊ ಹಿಂದ್ಗಡೆಗಿಂತ ಮುಂದ್ಗಡೆ ಇನ್ನೂ ಚೆನ್ನಾಗಿ ಅದು ಕಾಣಿಸ್ಕೊತೈತಿ. ಸೊ ಯಾಕೆ ನಾನು ಹಿಂದ್ಗಡೆನೇ ಕುಚ್ಚನ್ನು ನಾಟ್ ಮಾಡ್ತೀನಿ ಅಂದರೆ ಇದೇ ರೀಸನ್ಗೆ. ಮುಂದ್ಗಡೆ ಸೈಡ್ ತುಂಬ ನೀಟಾಗಿ ಕಾಣುತ್ತೆ. ಆಮೇಲೆ ನೆಕ್ಸ್ಟ್ ಕುಚ್ಚು ಹಾಕೋವಾಗ ನಾನು ಬೆರಳಿನ ಅಳತೆ ಸಹಾಯದಿಂದನೇ ಒಂದು ಬೆರಳು ಎಷ್ಟು ಅಳತೆ ಆಗುತ್ತೋ ಮಧ್ಯೆ ಇಟ್ಕೊಂಡಾಗ ಅಷ್ಟು ಸಹಾಯದಿಂದ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮುಂದೆ ಕುಚ್ಚುಗಳನ್ನು ಹಾಕ್ಕೊಂಡು ಹೋಗ್ತೀನಿ. ನಮಗೆ 1 ಇಂಚ್ ಬೇಕಂದರೆ 1 ಇಂಚು ಅಥವಾ ಬೆರಳು ಸಹಾಯದಿಂದ ಅದಕ್ಕಿಂತ ಕಡಿಮೆ ಬೇಕಂದರೆ ಕಡಿಮೆನೂ ಕೂಡ ಹಾಕೋಬೋದು. ಅದೇ ರೀತಿ ನಾನು ಒಂದೇ ಕಲರ್ದು ಎರಡು ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ನಾನು ಇನ್ನೊಂದು ಕಲರ್ದು ಮತ್ತು ನೆಕ್ಸ್ಟ್ ಕುಚ್ಚುಗಳನ್ನು ಹಾಕ್ಕೊಳ್ತೀನಿ. ನಾನು ಆಗಲೇ ಹೇಳ್ತಿರೋ ಹಾಗೆ ಸೀರೆ ಹಿಂದ್ಗಡೆಯಿಂದ ದಾರಾನ ತಗೊಂಡು ಮುಂದ್ಗಡೆಗೆ ಎಳ್ಕೊಂಡು ನಾನು ನಾಟ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಅದೇ ರೀತಿಯಾಗಿ ಸೀರೆ ಹಿಂದ್ಗಡೆಯಿಂದ ಥ್ರೆಡ್ಡನ್ನು ಎಳ್ಕೊಂಡು ಅದರ ಪಕ್ಕದಲ್ಲಿರುವಂಥ ಕುಚ್ಚ ಅಳತೆನ ನೋಡಿಕೊಂಡು ನಾವು ಕುಚ್ಚಿನ ಉದ್ದನ್ನು ಎಷ್ಟು ಬೇಕೋ ಅಷ್ಟು ಬಿಟ್ಕೊಳ್ಬೋದು. ಆಮೇಲೆ ಸೂಜಿಯಿಂದ ನಾಟ್ ಮಾಡ್ಕೊತೀನಿ. ಈ ರೀತಿಯಾಗಿ 1 ಬೈ 1 ನಾನು ನಾಟ್ ಮಾಡ್ಕೊತಾ ಹೋಗ್ತೀನಿ. ಸೇಮ್ ಹಿಂದ್ಗಡೆ ಯಾವ ರೀತಿ ತೋರಿಸಿದ್ನೋ ಅದೇ ರೀತಿಯಾಗಿ ಕಂಟಿನ್ಯೂ ಸೀರೆಯ ಪೂರ್ತಿ ಅಂಚಿಗೆ ಮಾಡ್ಕೊತೀನಿ.
ನಾವು ಸೀರೆ ಕುಚ್ಚನ್ನು ಥ್ರೆಡ್ ಆಗಿರಲಿ ಅಥವಾ ಜರಿ ಥ್ರೆಡ್ ಆಗಿರಲಿ ನಾವು ಎಷ್ಟು ನೀಟಾಗಿ ಹಾಕ್ಕೊಂಡು ಹೋಗ್ತೀವಿ ಅಷ್ಟೇ ನಾವು ಪೂರ್ತಿ ಹಾಕಿದಾದಮೇಲೆ ಆ ಒಂದು ಕುಚ್ಚು ಅಷ್ಟೇ ನೀಟಾಗಿ ಮತ್ತು ಫಿನಿಶಿಂಗ್ ಆಗಿ ಕಾಣುತ್ತೆ. ಈ ರೀತಿ ಮಧ್ಯಭಾಗಕ್ಕೆ 2 ಎಳೆನ ತಗೊಂಡು 2 ಅಥವಾ 3 ಎಳೆನೂ ತಗೋಬಹುದು. ಬೀಡ್ಸ್ ಹಾಕಿ ಮಧ್ಯಕ್ಕೆ ಎಳ್ಕೊಂಡು ಈ ರೀತಿ ಅದನ್ನು ಥ್ರೆಡ್ಡಿಂದ ಬೀಡ್ಸ್ನ ಕವರ್ ಮಾಡಿಕೊಂಡು ನಾನು ಆವಾಗಲೇ ಜರಿನ ಕಟ್ ಮಾಡಿದೆ, ಬಟ್ ಇಲ್ಲಿ ನಾನು ಕಟ್ ಮಾಡ್ತಿಲ್ಲ, ಕಂಟಿನ್ಯೂ ಆಗಿ ಜರಿನ ಹಾಕ್ತಾಯಿದ್ದೀನಿ. ಬಟ್ ಉದ್ದಕ್ಕೆ ಅದು ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕಬೇಕು. ಕೊನೆಯದಾಗಿ ಇದು ನನ್ನ ಫೈನಲ್ ಲುಕ್, ಸಾರಿಯ ಒಂದು ಕುಚ್ಚು ಕಟ್ಟಿರುವಂಥ ಫೈನಲ್ ಲುಕ್ ಯಾವ ರೀತಿ ಬಂದಿದೆ ಅಂತ ನೀವು ನೋಡ್ಬೋದು. ತುಂಬ ನೀಟಾಗಿ ಕಾಣಿಸುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ.